ಜಿ.ಟಿ. ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಅವತ್ತು ಸಾಯಂಕಾಲ ಯಾವುದೋ ಒಂದು ಜಿ.ಟಿ. ದೇವೇಗೌಡರು ಏನು ಲೂಟಿ ಹೊಡೆದವನೇನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ಅವತ್ತು ಜಿ.ಟಿ. ದೇವೇಗೌಡರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು, ನಮ್ಮ ಅಭಿಮಾನಿ, ಸರ್ ನೈಟ್ ಇವತ್ತು ಜಿ.ಟಿ. ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ, SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬಂತು. ಕುಮಾರನಿಗೆ ಕೊಟ್ಟೆ. ಕುಮಾರನ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು 2017-18ರಲ್ಲಿ ಕುಮಾರನ ಗುಟ್ರಿ ಹಾಕ್ದ. ಕುಮಾರನ ಗುಟ್ರಿಗೆ ಎಲ್ಲ ಓಡೋದ್ರು. ಯಾವ ಕೇಸು ಅಂತ ಕೇಳ್ರಪ್ಪ. ಅಲ್ಲಿ ಈಗ ಆಡಳಿತ ಪಕ್ಷದ ನಾಯಕರಿದ್ದಾರಲ್ಲ, ಯಾವ ಕೇಸೆಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿ.ಟಿ. ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರನ ಗುಟ್ರಿ ಆಗ್ತಾ ಹೋಗಿದ್ರೆ ಅಪ್ಪ ಮಕ್ಕಳು 20 ದಿನ ನನ್ನಂಗೆ ಜೈಲಲ್ಲಿ ಇರ್ಬೇಕಾದ್ರು. ಗೊತ್ತಾಯ್ತು ಸರ್, ನಾನು ಅನುಭವಿಸಿದ್ಮೇಲೆ 20 ದಿನ. ಕುಮಾರನ ಗುಟ್ರಿ ಕುಮಾರನ ಗುಟ್ರಿ ಜಿ.ಟಿ. ದೇವೇಗೌಡರನ್ನ ನಾವು ಸರಿಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಹುಣಸೂರಲ್ಲಿ ಸೋತ ತಡೀರಿ ಮೇಡಮ್, ಒಂದು ನಿಮಿಷ ನಾನು ಹೇಳಿ ಮುಗಿಸೋರಿಗೆ ದಯಮಾಡಿ ಕೈ ಮುಗಿತೀನಿ. ಎಲ್ಲ ಮಾಧ್ಯಮ ಮಿತ್ರರು, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ನನಗೇನೋ ಒಂದು ವರ್ಷದ ಮೇಲೆ ಒಂದ್ಸಾರಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ನನ್ನ ಕಷ್ಟ ಹೇಳಿಕೆ ಬಿಡೋದು ಹೇಳಲ್ಲ. ಅವತ್ತು ಅಲ್ಲ, ಸತ್ಯ ಹೇಳ್ತಾ ಇದ್ದೀನಿ ನಾನು. 2018ರಲ್ಲಿ ಇವತ್ತು ಬೇಕಾದ್ರೆ ಯಾವ ದೇವ್ರ ಮುಂದೆ ಹೇಳ್ತೀನಿ, ಕುಮಾರಣ್ಣಂದು ಗುಟ್ರಿ ಏನು ಮಾಡಿವ್ರಿ ಅಪ್ಪ ಮಕ್ಕಳು. ಇವತ್ತು ಹುಣಸೂರಿಂದ ಗೆದ್ದು ಬರಲಿಲ್ವಾಯ್ತಾ? ಶಕ್ತಿ ಇರೋ ಹೊತ್ತಿಗೆ ಗೆದ್ದವಂತಾನೆ. ಓಲಿ ಕೆಲವರು ಕಾಂಗ್ರೆಸ್ ಮುಖಂಡರಲ್ಲಪ್ಪ, ಕಾಂಗ್ರೆಸ್ ಬಿಟ್ಟು ನಮ್ಮ ವರಿಷ್ಠಂಗೆ ಬಂದು ನಿಂತ್ಕೊಳ್ಳಿ, ಒಪ್ಗೆತೀನಿ. ಆಯಿತು, ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಮ್ಮ ಯೋಗೇಶ್ ಅಣ್ಣ ಕರ್ಕೊಂಡು ಹೋಗಿರೋ ಸಂತೋಷ, ಅವರೊಂದು MLA ಆಗಿರೋ ಸಂತೋಷ, ನನಗೆ ಹೊಟ್ಟೆ ಉರಿ ಇಲ್ಲ. ಕಾಂಗ್ರೆಸ್ ಈ ಸ್ಥಿತಿ ಬಂತಲ್ಲಪ್ಪ, ಯೋಗೇಶ್ ಅಣ್ಣನ ಕೈಕಾಲು ಕಟ್ಟೋ ಪರಿಸ್ಥಿತಿ ಬಂತಲ್ಲ, ನನಗೆ ನೋವಾಗ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷ ಈ ಪರಿಸ್ಥಿತಿ ಬಂದೈತಲ್ಲ, ಯೋಗೇಶ್ ಅಣ್ಣ ಕಾಲಿಡಿದು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡಿಸಿ ಈ ಪರಿಸ್ಥಿತಿ ಬಂತಲ್ಲ, ಅವ್ರು ಡ್ರಾಮಾ ಮಾಡಿ ಪಾಪ ಆ ಮನುಷ್ಯನ ಇದು ಮಾಡಿದ್ರಲ್ಲ ಅಂತ ನನಗೆ ಅಷ್ಟೇ, ಇನ್ನೇನಿಲ್ಲ. ಆ ಮನುಷ್ಯ ಚನ್ನಪಟ್ಟಣದಲ್ಲಿ ಗೆದ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ, ಮುಂದೆ ಭವಿಷ್ಯ ಅವರು ಉಜ್ವಲ ಭವಿಷ್ಯ ಕೊಡಲಿ. ಇಂಥ ಕಾಂಗ್ರೆಸ್ ಕಷ್ಟದ ಪರಿಸ್ಥಿತಿ ಇದ್ದಾಗ ಹೋಗಿ ಕೈ ಹಿಡಿದಿದ್ದಾರೆ ಯೋಗೇಶ್, ಅವ್ರಿಗೊಂದು ಮಂತ್ರಿ ಮಾಡಲಿ. ನಾವು ಹೋಗಿ ಒಂದಿಷ್ಟು ಕೆಲಸ ಮಾಡಿಸ್ಕೊತೀವಿ ನಮ್ಮ ಯೋಗೇಶ್ ಅಣ್ಣಂತವ. ನನ್ನ ಬಗ್ಗೆ ಏನ್ರಿ, ಇಷ್ಟೇ ನಾನು ಹೇಳೋದು. ಏನು ಬಾಕಿ ಇನ್ನೇನಾದ್ರು ವಿಷಯ ಐತೆ ಹೇಳ್ಬೇಕಾ? ಅಷ್ಟೇ ನಾನು ಹೇಳೋದು. ಇವತ್ತಿನ ಸನ್ನಿವೇಶದಲ್ಲಿ ನಾವೆಲ್ಲ ಫಾರ್ಮ್ ಆಗಿ 18 ಜನ ಇರ್ತೀವಿ, ಅದರಲ್ಲಿ ಏನೂ ಇಲ್ಲ. ಕುಮಾರಣ್ಣನ ನಾಯಕತ್ವ, ದೇವೇಗೌಡರು ರಾಷ್ಟ್ರೀಯ ಪಕ್ಷದ ನಾಯಕತ್ವ, ನಮ್ಮ ಸುರೇಶ್ ಅಣ್ಣ ಒಂದು ಅಲ್ಪಸಂಖ್ಯಾತರಿಗೆ ಕೊಟ್ಟವರಪ್ಪ. ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಕೆಲಸ ಮಾಡಿದ್ದೀನಿ, ಸಿದ್ದರಾಮಯ್ಯನವರು ಮಾಡಿದ್ರೆ ನಾನು ಒಟ್ಟಿಗೆ ಮಾಡಿದ್ದೀನಿ. ಈಗ ನಮ್ಮ ಸುರೇಶ್ ಬಾಬು ಒಬ್ಬ ಹಿಂದುಳಿದವ್ರಿಗೆ ಮುಖಂಡ ಮಾಡಲಿ, ನಮಗೆ ಸಂತೋಷ. ಇವತ್ತು ಎಲ್ಲ ಸಮಾಜ ತಗೊಂಡೋಗ್ಬೇಕು ಅನ್ನೋ ದೇವೇಗೌಡರ ಆಸೆ. ಇವತ್ತು ಸುರೇಶ್ ಅಣ್ಣ ಮಾಡ್ತಾವ್ರೆ. ಜಿ.ಟಿ. ದೇವೇಗೌಡರು ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು. ನಾನು ಮೈಸೂರಲ್ಲಿ ಸಾರಾ ಮಹೇಶ್ ಮಾತು ಕೇಳ್ತಾ ಇರಲಿಲ್ಲ. ನಾನು ಜಿ.ಟಿ. ದೇವೇಗೌಡರು ಏನು ಹೇಳ್ತಾರೆ ಅದು ಕೇಳಿವೆ, ಬೇಕಾದ್ರೆ ಕೇಳಿ ಜಿ.ಟಿ. ದೇವೇಗೌಡರನ್ನ. ತಡೀರಿ, ನೋಡ್ರಿ ವಾಪಸ್ ಈಗ ಸಾರಾ ಮಹೇಶ್ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಓದೆ. ನಾನು ಬೇಕಾದ್ರೆ ಏನು ಬೇಕಾದ್ರೆ ತ್ಯಾಗ ಮಾಡೋಕ್ಕೆ ರೆಡಿ, ಹೋಗಿ ಕಾಲ್ ಕಟ್ತೀನಿ. ಅವ್ರು ಹೇಳಿಲ್ವಾ ನಮಗೆ ನಾಯಕರೇ ಜಿ.ಟಿ. ದೇವೇಗೌಡರು ಅಂತ? ಕೆಲವು ಇದಿರುತ್ತೆ. ನಾನು ಇಬ್ಬರನ್ನು ಮಾತು ಕೇಳ್ಬಿಟ್ಟು ಹೇಳ್ತೀನಿ ಬಿಡಿ. ಅಲ್ಲ ಅಷ್ಟೇ, ನಾನು ಮುಗಿತಾರೆ. ಬಾ ಸ್ವರೂಪಣ ಏನು ಹೇಳಿ ಸರ್? ಓಕೆ ಈಗ ಸರ್ ಒಂದು ನಿಮಿಷ. ಇವತ್ತು ಸುರೇಶ್ ಅಣ್ಣನ ಹೇಳಿಕೆ ಜಾಸ್ತಿ ಐತೆ ನಮ್ಮ ನಾಯಕರದು. ನಾನು ಸಪ್ರೇಟ್ ಆಗಿ ಕರೆದು ನಿಮ್ಗೆಲ್ಲ ನಾನು ಒಂದ್ಸರಿ ತಿಂಡಿನಾರು ಕೊಟ್ಟು ಹೇಳ್ಬೇಕಲ್ವಾ? ಸುಮ್ಮನೆ ರೇವಣ್ಣರು ಇಲ್ಲಿ ಬಂದು ಹೇಳಿದ್ರು ಸುರೇಶ್ ಅಣ್ಣ ತಿಂಡಿ ಕೊಡಿಸ್ಬಿಟ್ಟು ಹೇಳೋರು ಬೇಡ, ಸಾಕು.